ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಭೂಯೋ ಭೂಯ ಸರ್ಗ ಎಂಬ 3ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಿಶ್ವಾಮಿತ್ರರು ಶ್ರೀರಾಮನಿಗೆ ಸಮಾಧಾನವನ್ನು ಹೇಳಿ ವಸಿಷ್ಠರು ನಿನಗೆ ಆತ್ಮಜ್ಞಾನವನ್ನು ಉಪದೇಶಿಸುತ್ತಾರೆ ಎಂದು ಹೇಳುತ್ತಾರೆ. ಏಕೆಂದರೆ ವಸಿಷ್ಠರು ಇಕ್ಷ್ವಾಕು ವಂಶದ ಕುಲಗುರುಗಳು, ಇಕ್ಷ್ವಾಕು ವಂಶದವರೆಲ್ಲರಿಗೂ ಮಾರ್ಗದರ್ಶನ ಮಾಡಿದವರು. ಆದ್ದರಿಂದ ಅವರೇ ಈ ಬ್ರಹ್ಮಜ್ಞಾನವನ್ನು ಉಪದೇಶಿಸಲು ಯೋಗ್ಯರಾದಂತಹ ವ್ಯಕ್ತಿ ಎಂದು ಹೇಳುತ್ತಾರೆ. ಅದಕ್ಕೂ ಬಹಳ ಹಿಂದೆಗೆ ಚತುರ್ಮುಖ ಬ್ರಹ್ಮನು ಅದೇ ಜ್ಞಾನ ಮಾರ್ಗವನ್ನು ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಉಪದೇಶಿಸಿದ್ದನು. ಅದೇ ರೀತಿಯಲ್ಲಿ ನಾರದಾದಿ ಋಷಿ ಸಮೂಹವೆಲ್ಲವೂ ಆ ಬ್ರಹ್ಮಜ್ಞಾನವನ್ನು ಹೇಳುವಂತೆ ವಸಿಷ್ಠರಿಗೆ ಸೂಚಿಸುತ್ತದೆ. ವಸಿಷ್ಠರೂ ಕೂಡ ಆನಂದದಿಂದ ಆ ಜ್ಞಾನವನ್ನು ಎಲ್ಲರ ಸಮಕ್ಷಮದಲ್ಲಿ ಹೇಳಲು ಪ್ರಾರಂಭ ಮಾಡುತ್ತಾರೆ. ವಸಿಷ್ಠರು ಹೇಳುತ್ತಾರೆ, ಸೃಷ್ಟಿಯ ಮೊದಲ ದಿನಗಳಲ್ಲಿ ಲೋಕದಲ್ಲಿ ಶಾಂತಿಯು ನೆಲೆಗೊಳ್ಳಲೆಂದು ಭಗವಂತನಾದ ಚತುರ್ಮುಖನು ಉಪದೇಶಿಸಿದ ಜ್ಞಾನ ವಿದ್ಯೆಯನ್ನು ಈಗ ಹೇಳುವೆನು. ಆಗ ಶ್ರೀರಾಮನು ಕೇಳುತ್ತಾನೆ, ಭಗವಂತನಾದ ವಸಿಷ್ಠನೇ, ನನಗೊಂದು ಸಂಶಯವು ಬಂದಿರುವುದು. ಅದನ್ನು ಈಗಲೇ ಪರಿಹರಿಸಿ ವಿಸ್ತಾರವಾದ ಮೋಕ್ಷ ಸಂಹಿತೆಯನ್ನು ಹೇಳುವವನಾಗು. ಶುಕನ ತಂದೆಯು ಗುರುವು ಆದ ವ್ಯಾಸ ಮಹರ್ಷಿಯು ಮಹಾಮತಿಯು ಸರ್ವಜ್ಞನು ಆದರೂ ವಿದೇಹ ಮುಕ್ತನಾಗದಿರುವುದೆಂತು. ಏಕೆಂದರೆ ಹಿಂದಿನ ಸರ್ಗದಲ್ಲಿ ವಿಶ್ವಾಮಿತ್ರರು ಕಥೆಯನ್ನು ಹೇಳುವಾಗ ಶುಕನು ಜನಕ ಮಹಾರಾಜನ ಬಳಿಗೆ ಹೋದಾಗ ಜನಕ ಮಹಾರಾಜ ಹೇಳುತ್ತಾನೆ, ನಿನಗೆ ಉಂಟಾಗಿರುವಂತಹ ವಿದೇಹ ಮುಕ್ತಿ ನಿನ್ನ ತಂದೆಯಾದ ವ್ಯಾಸನಿಗೂ ಆಗಿಲ್ಲ, ನಿನಗೆ ಆಗಿದೆ. ನನ್ನಲ್ಲಿ ಸ್ವಲ್ಪ ಜ್ಞಾನವಿದೆ, ನನ್ನ ಜ್ಞಾನಕ್ಕಿಂತಲೂ ನಿನ್ನ ಜ್ಞಾನವು ಹೆಚ್ಚಾದುದು ಎಂದು ಜನಕ ಮಹಾರಾಜನೇ ಹೇಳಿರುತ್ತಾನೆ. ಆದ್ದರಿಂದಲೇ ಶ್ರೀರಾಮನು ಮೊದಲಿಗೆ ಅದೇ ವಿಚಾರವನ್ನು ಕೇಳುತ್ತಾನೆ. ಆತನ ಮಗನು ಅಂದರೆ ತಂದೆಯಾದ ಸಕಲವನ್ನೂ ಬಲ್ಲವನಾದ ವ್ಯಾಸ ಮಹರ್ಷಿಯೇ ವಿದೇಹ ಮುಕ್ತನಾಗದಿರುವಾಗ ಆತನ ಮಗನು ಮುಕ್ತನಾದುದೆಂತು. ಈ ರೀತಿಯಾಗಿ ಶ್ರೀರಾಮನು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ವಸಿಷ್ಠರು ಹೇಳುತ್ತಾರೆ, ಪರಮಾತ್ಮನೆಂಬ ಸೂರ್ಯನ ಕಿರಣದೊಳಗೆ ಹಿಂದೆ ತ್ರಿಜಗತ್ತುಗಳೆಂಬ ತ್ರಸರೇಣುಗಳು ಎಷ್ಟೆಷ್ಟು ಹಾರಿ ಹಾರಿ ಅಡಗಿವೆಯೋ ಅದು ಗಣನೆಗೆ ಸಿಕ್ಕುವುದಿಲ್ಲ. ಈಗ ಸದ್ಯದಲ್ಲಿಯೂ ತ್ರೈಲೋಕ್ಯ ಗಣಗಳು ಕೋಟಿ ಕೋಟಿಯಾಗಿವೆ. ಅವುಗಳನ್ನು ಕೂಡ ಯಾವುವು ಎಷ್ಟಿವೆ ಎಂದು ಲೆಕ್ಕ ಮಾಡಲಾರರು. ಪರಮಾತ್ಮನೆಂಬ ಸಮುದ್ರದಲ್ಲಿ ಜಗತ್ ಸೃಷ್ಟಿ ಎಂಬ ಅಲೆಗಳು ಮುಂದೆಯೂ ಎಷ್ಟೋ ಉಂಟಾಗುವವು, ಅವನ್ನು ಲೆಕ್ಕ ಮಾಡಲಾಗುವುದಿಲ್ಲ. ಆಗ ಶ್ರೀರಾಮನು ಕೇಳುತ್ತಾನೆ, ಜಗತ್ ಸೃಷ್ಟಿಗಳು ಪರಂಪರೆಯಾಗಿ ಹಿಂದೆ ಆಗಿ ಹೋಗಿವೆ, ಮುಂದೆಯೂ ಆಗುತ್ತವೆ, ಈಗ ಆಗಿವೆ, ಅವು ಏನು ಎಂದು ವಿಚಾರಿಸುವುದು ನ್ಯಾಯವಾದುದು. ಆಗ ವಸಿಷ್ಠರು ಹೇಳುತ್ತಾರೆ, ಪ್ರಾಣಿಗಳು, ಮನುಷ್ಯರು, ದೇವತೆಗಳು ಎಂಬ 3 ಜೀವರಾಶಿಗಳಲ್ಲಿ ಯಾವ ಜೀವನು ಎಲ್ಲಿ ತನ್ನ ದೇಹವನ್ನು ಯಾವಾಗ ಬಿಡುವನೋ ಅಲ್ಲಿಯೇ ಆವಾಗಲೇ ಈ ಜಗತ್ತ್ರಯವನ್ನು ನೋಡುವನು. ಆತ್ಮನು ಅಜನು ಅಂದರೆ ಜನ್ಮಾದಿಗಳಿಲ್ಲದವನು. ಆಕಾಶದಂತೆ ಇರುವ ಚಿತ್ತ ಶರೀರವನ್ನು ಧರಿಸಿ ಪ್ರತ್ಯೇಕನಾಗಿರುವನು. ಆ ಚಿತ್ತ ಶರೀರಕ್ಕೆ ಅತಿವಾಹಿಕವೆಂದು ಹೆಸರು. ಇಂತಹ ಆತ್ಮನು ತನ್ನ ಹೃದಯ ಆಕಾಶದಲ್ಲಿಯೇ ಈ ಚಿತ್ತ ಶರೀರದಿಂದ ಜಗತ್ತ್ರಯಗಳನ್ನು ಅಂದರೆ ಪ್ರಾಣಿಗಳ, ಮನುಷ್ಯರ ಮತ್ತು ದೇವತೆಗಳ ಜಗತ್ತ್ರಯಗಳನ್ನು ಅನುಭವಿಸುವನು. ಈ ಪ್ರಾಣಿಗಳು ಕೋಟಿ ಕೋಟಿಯಾಗಿ ಹಿಂದೆ ಮೃತವಾದವು, ಈಗ ಮರಣ ಹೊಂದುತ್ತಿರುವವು. ಈ ಪ್ರಾಣಿಗಳೆಲ್ಲ ಮರಣ ಕಾಲದಲ್ಲಿ ಯಾವ ಯಾವ ಆಶೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮರಣವನ್ನು ಪಡೆಯುವವೋ ಆಯಾ ಆಶೆಗಳನ್ನು ಅನುಭವಿಸುವುದಕ್ಕೆ ಅನುಕೂಲವಾದ ಜಗತ್ತುಗಳು ಪ್ರತ್ಯೇಕವಾಗಿ ಹುಟ್ಟುತ್ತಲೇ ಇರುವವು. ಮೃತನಾದವನು ತನ್ನಲ್ಲಿಯೇ ತಾನೇ ಒಂದು ಜಗತ್ ಸಂಸಾರವನ್ನು ಅನುಭವಿಸುವನು. ಹೇಗೆಂದರೆ ತನ್ನ ಸಂಕಲ್ಪದಿಂದ ಆದ ಸೃಷ್ಟಿಯನ್ನು ನೋಡುವಂತೆ, ಮನೋರಾಜ್ಯದ ವೈಭವದಂತೆ, ಇಂದ್ರಜಾಲಗಳ ಮಾಲೆಯಂತೆ, ಕಥೆಯನ್ನು ಹೇಳಿದರೆ ಕೇಳಿ ಪಡುವ ಸಂತೋಷದಂತೆ, ಅದುರು ರೋಗ ಹುಟ್ಟಿದಾಗ ಕಾಣುವ ಭೂಮಿಯ ನಡುಗಿನಂತೆ, ಹೆದರಿರುವ ಬಾಲಕನ ಕಣ್ಣಿಗೆ ಕಾಣುವ ಪಿಶಾಚಿಯಂತೆ, ಆಕಾಶದಲ್ಲಿ ಕಾಣುವ ಮುತ್ತಿನ ಸರದಂತೆ,
ದೋಣಿಯಲ್ಲಿ ಕುಳಿತು ಹೋಗುತ್ತಿರುವಾಗ ತೀರದಲ್ಲಿರುವ ವೃಕ್ಷಗಳಲ್ಲಿ ಕಾಣುವ ಚಲನೆಯಂತೆ, ಕನಸಿನಲ್ಲಿ ಕಂಡ ನಗರದಂತೆ, ಕನಸಿನಲ್ಲಿ ಕಂಡ ಆಕಾಶ ಕುಸುಮದಂತೆ ಗಮನಿಸಿದರೆ ಇದೆಲ್ಲವೂ ಭ್ರಮೆ ಎಂಬುದು ಅರಿವಾಗುತ್ತದೆ. ಅಲ್ಲಿ ಆ ಸಂಸಾರದ ಅನುಭವದಿಂದ ಉಂಟಾದ ಮನಸ್ಸಂಸ್ಕಾರವೇ ಘನವಾಗಿ ಇದೇ ಒಂದು ಲೋಕವೆಂಬ ಒಂದು ನಂಬಿಕೆಯು ಜೀವನದ ಚಿತ್ತಾಕಾಶದಲ್ಲಿ ದೃಢವಾಗುವುದು. ಆ ಲೋಕದಲ್ಲಿ ಅಂದರೆ ಕನಸಿನಲ್ಲಿ ಇನ್ನೊಂದು ಕನಸು ಕಾಣುವಂತೆ, ಮತ್ತೆ ಆ ಲೋಕದಲ್ಲಿ ಜನ್ಮ, ಆಶೆ, ಮರಣ ಮೊದಲಾದವುಗಳನ್ನು ಪಡೆದು ಅಲ್ಲಿ ಅದರೊಳಗೇನೆ ಮತ್ತೊಂದು ಲೋಕವನ್ನು ಸೃಷ್ಟಿ ಮಾಡಿಕೊಳ್ಳುವನು. ಆ ಲೋಕದಲ್ಲಿ ಮತ್ತೆ ಸಂಸಾರ, ಅದರಲ್ಲಿ ಇನ್ನೊಂದು, ಹೀಗೆ ಒಂದೊಂದು ಸಂಸಾರವೂ ಒಂದೊಂದು ಜಗತ್ತಾಗಿ ಬಾಳೆಯ ಬುಡವು ಮರಿಗಳನ್ನಿಡುವಂತೆ, ಬಾಳೆಯ ಗಿಡದ ಬುಡದಲ್ಲಿ ಅದರ ಸಸಿಗಳು ಹುಟ್ಟುವುದನ್ನು ಗಮನಿಸಿರಬಹುದು. ಬಾಳೆಯ ಬುಡವು ಮರಿಗಳನ್ನಿಡುವಂತೆ ಒಂದರಿಂದ ಒಂದು ಬೆಳೆದುಕೊಂಡು ಹೋಗುತ್ತಿರುವುದು. ಮೃತರಾದವರಿಗೆ ಪೃಥ್ವಿ ಮೊದಲಾದ ಪಂಚಮಹಾಭೂತಗಳು, ಅವುಗಳಿಂದಾದ ಜಗತ್ತು, ಅದರಲ್ಲಿರುವ ವ್ಯಾಪಾರಗಳು ಇಲ್ಲವಾದರೂ ಅವರಿಗೆ ಜಗದ್ಭ್ರಾಂತಿಯು ಮಾತ್ರ ತಪ್ಪಿದುದಲ್ಲ. ಹೀಗಾಗುವುದು ಏತರಿಂದ ಎಂದರೆ ಇದೇ ಅವಿದ್ಯೆಯು. ಇದು ಅನಂತವಾದುದು, ನಾನಾಮುಖವಾಗಿ ಹರಡುವುದು, ದಾಟುವುದಕ್ಕೆ ಆಗದ ಸೃಷ್ಟಿಗಳೆಂಬ ತರಂಗಗಳುಳ್ಳದ್ದಾಗಿ ಮಹಾನದಿಯಂತೆ ದೀರ್ಘವಾಗಿರುವುದು. ಜಡರು ಇದನ್ನು ದಾಟಲಾರರು. ಜೀವರ ಅವಿದ್ಯೆಗೆಲ್ಲ ಆಕರವಾಗಿರುವ ಒಂದು ಮೂಲಾವಿದ್ಯೆಯೂ ಉಂಟು. ಅದಕ್ಕೆ ಅಧಿಷ್ಠಾನವು ಪರಮಾತ್ಮನು. ಪರಮಾತ್ಮನೆಂಬ ಸಮುದ್ರದಲ್ಲಿ ಈ ಸೃಷ್ಟಿ ತರಂಗಗಳು ಪದೇ ಪದೇ ಬೇಕಾದ ಹಾಗೆ ಹುಟ್ಟುತ್ತಲೇ ಇರುವವು. ಕೆಲವು ಕೊಂಚ ಕಾಲ ಇರುವವು, ಇನ್ನು ಕೆಲವು ದೀರ್ಘಕಾಲ ಇರುವವು. ಕುಲ, ಆಚಾರ, ಮನಸ್ಸು, ಗುಣ ಇವುಗಳಲ್ಲಿ ಸಂಪೂರ್ಣ ಸಾದೃಶ್ಯವುಳ್ಳವು ಕೆಲವು, ಅರ್ಧ ಸಾದೃಶ್ಯವುಳ್ಳವು ಕೆಲವು, ಸಾದೃಶ್ಯವೇ ಇಲ್ಲದಿರುವವು ಇನ್ನು ಕೆಲವು. ಈ ಸೃಷ್ಟಿಗಳನ್ನೆಲ್ಲ ತೋರಿಸುವ ಜ್ಞಾನ ದೃಷ್ಟಿಯಿಂದ ನೋಡಿದರೆ ಈಗ ಎದುರಿಗೆ ಕುಳಿತಿರುವ ವ್ಯಾಸಮುನಿಯು 32ನೆಯವನು ಎಂದು ಸ್ಮರಣೆಗೆ ಬರುವುದು. ಕುಲ, ಆಕಾರ, ಆಚಾರ ಇವುಗಳಿಂದ ಈ 32 ಮಂದಿಯು ಸಮಾನರಾಗಿದ್ದರು. 12 ಮಂದಿಗಳು ಅಲ್ಪ ಪ್ರಜ್ಞರು, 10 ಮಂದಿ ಸಾಮಾನ್ಯ ಪ್ರಜ್ಞರು, ಉಳಿದವರು ಬಹುಪ್ರಜ್ಞರು. ವ್ಯಾಸ, ವಾಲ್ಮೀಕಿ, ಭೃಗು, ಅಂಗಿರ, ಪುಲಸ್ತ್ಯ ಮೊದಲಾದ ಇನ್ನೂ ಅನೇಕರು ಈಗಲೂ ಹುಟ್ಟುತ್ತಲೇ ಇರುವರು. ಅವರಲ್ಲಿ ಪೂರ್ವ ಸದೃಶ್ಯರು ಕೆಲವರು, ಅಂದರೆ ಹಿಂದಿನವರಿಗೆ ಸಾದೃಶ್ಯವುಳ್ಳವರು ಕೆಲವರು, ಅಸದೃಶ್ಯರು ಹಿಂದಿನವರಿಗಿಂತ ಮಿಗಿಲಾಗಿ ಇರುವಂತಹವರು, ವಿಭಿನ್ನವಾಗಿ ಇರುವಂತಹವರು ಕೆಲವರು. ಮನುಷ್ಯರು, ಅಸುರರು, ಋಷಿಗಳು, ದೇವತೆಗಳು ಮೊದಲಾದವರ ಗಣಗಳು ಎಷ್ಟೋ ಹುಟ್ಟುತ್ತವೆ, ಸಾಯುತ್ತವೆ. ಆಗಾಗ ಈ ಗಣಗಳು ಬೇರೆ ಬೇರೆಯಾಗಿ ಸಾಯುವುದು ಉಂಟು. ಬ್ರಹ್ಮನ ಕಲ್ಪದ ಭಾಗವಾದ ಈ ತ್ರೇತಾಯುಗವು 22ನೆಯದು. ಇದು ಹಿಂದೆ ಇತ್ತು, ಈಗ ಇದೆ, ಮುಂದೆಯೂ ಇರುತ್ತದೆ. ಈ ಲೋಕಗಳು ಇದ್ದವು, ಇವೆ, ಇರುತ್ತವೆ. ನೀನು ನಾನು ಕೂಡ ಇದ್ದೆವು, ಇದ್ದೇವೆ, ಇರುತ್ತೇವೆ ಎಂದು ನಾನು ತಿಳಿಯುವೆನು. ಆ ಕ್ರಮದಿಂದ ನೋಡಿದರೆ ಈಗ ಎದುರಿಗೆ ಕುಳಿತಿರುವ ಅದ್ಭುತ ಕರ್ಮನಾದ ಈ ವ್ಯಾಸಮುನಿಯು 10ನೆಯವನು. ನಾವು ವ್ಯಾಸ ವಾಲ್ಮೀಕಿಗಳೊಡನೆ ಎಷ್ಟೋ ಸಲ ಸೇರಿದ್ದೆವು, ಎಷ್ಟೋ ಸಲ ಇವರಿಲ್ಲದೆಯೇ ಕೂಡ ಇದ್ದೆವು. ಆಶಯ ಆಕಾರಗಳಲ್ಲಿ ನಾವು ಕೂಡ ಇವರುಗಳಂತೆಯೇ ಒಮ್ಮೊಮ್ಮೆ ಸದೃಶರಾಗಿಯೂ ಇನ್ನೊಮ್ಮೊಮ್ಮೆ ಅಸದೃಶರಾಗಿಯೂ ಇದ್ದೆವು. ಈ ವ್ಯಾಸನು ಇನ್ನು ಮತ್ತೆ 8 ಸಲ ಹುಟ್ಟಬೇಕಾಗಿರುವುದು. ಮತ್ತೆ ಈತನು ಭಾರತವನ್ನು ರಚಿಸುವನು. ಈತನು ಮತ್ತೆ ವೇದ ವಿಭಾಗವನ್ನು ಮಾಡಿ ತನ್ನ ವಂಶಕ್ಕೆ ಕೀರ್ತಿಯನ್ನು ಗಳಿಸಿ ಚತುರ್ಮುಖ ಬ್ರಹ್ಮನಾಗಿ ಅನಂತರ ವಿದೇಹ ಮುಕ್ತಿಯನ್ನು ಪಡೆಯುವನು. ಈ ವ್ಯಾಸಮುನಿಯು ಶೋಕ ಭಯಗಳಿಲ್ಲದವನು, ಶಾಂತನು, ನಿರ್ಮೋಹನು, ನಿರ್ಮಮನು, ಮನಸ್ಸನ್ನು ಜಯಿಸಿದವನು, ಜೀವನ್ಮುಕ್ತನು. ಈ ಪ್ರಪಂಚದಲ್ಲಿ ಹುಟ್ಟುವ ಪ್ರಾಣಿಗಳು ಧನ, ಬಂಧುಗಳು, ವಯಸ್ಸು, ಕರ್ಮ, ವಿದ್ಯಾ, ವಿಜ್ಞಾನ, ವ್ಯಾಪಾರ ಇವುಗಳಿಂದ ಸಮಾನವಾಗಿ ಕೆಲವೆಡೆ ಅಸಮಾನವಾಗಿ, ಕೆಲವೆಡೆ
ಅಂದರೆ ಸಮಾನವಾಗಿ ಕೆಲವೆಡೆ, ಅಸಮಾನವಾಗಿ ಕೆಲವೆಡೆ ಇರುವವು. ಈ ಮಾಯೆಯು ಹೀಗೆ ಎಂಬ ನಿರ್ಣಯವಿಲ್ಲದುದು. ಅದರಿಂದ ಈ ಪ್ರಾಣಿಗಳು ನೂರಾರು ಸಲ ಹುಟ್ಟಿ ಬರುವವೋ ಅಥವಾ ಹುಟ್ಟುವುದೇ ಇಲ್ಲವೋ ಹೇಳಲಾಗುವುದಿಲ್ಲ. ರಾಶಿ ಹಾಕಿದ್ದ ಧಾನ್ಯವನ್ನು ಮತ್ತೊಂದು ಕಡೆ ಹಾಕಿದರೆ ಅದು ಇನ್ನೊಂದು ರೂಪದ ರಾಶಿಯಾಗುವಂತೆ ಭೂತ ಪರಂಪರೆಯು ಸೃಷ್ಟಿಗೂ ಬೇರೆಯಾಗುವುದು. ಕಾಲವಾರಿಧಿಯಲ್ಲಿ ತರಂಗ ರೂಪವಾಗಿ ಹುಟ್ಟುವ ಈ ಸೃಷ್ಟಿಗಳು ಪೂರ್ವದಲ್ಲಿ ಇದ್ದಂತೆಯೇ ಅದಕ್ಕೆ ವ್ಯತ್ಯಾಸವಾಗಿಯೂ ಸಹ ಹುಟ್ಟುವವು. ಅಂದರೆ ಪೂರ್ವದಲ್ಲಿ ಇದ್ದಂತೆಯೂ ಹುಟ್ಟುವವು, ಕೆಲವೊಮ್ಮೆ ಅದಕ್ಕೆ ವ್ಯತ್ಯಾಸವಾಗಿಯೂ ಸಹ ಹುಟ್ಟುತ್ತವೆ. ಆದರೆ ವಿದ್ವಾಂಸನಾದವನು ಚಿತ್ತವನ್ನು ಸಮದಲ್ಲಿಟ್ಟು, ಅಂದರೆ ತನ್ನ ಚಿತ್ತವನ್ನು ಬ್ರಹ್ಮದಲ್ಲಿಟ್ಟು ಯಾವುದೊಂದು ಕಲ್ಪನೆಗಳೂ ಇಲ್ಲದವನಾಗಿ ಸ್ವಸ್ವರೂಪ ಜ್ಞಾನ ಪೂರ್ಣನಾಗಿ ಪರಮಶಾಂತಿ ಎಂಬ ಅಮೃತದಿಂದ ತೃಪ್ತನಾಗಿ ಆವರಣರಹಿತನಾಗಿ ಇರುವನು. ಇಂಥವನು ಎಷ್ಟು ಸೃಷ್ಟಿಗಳಾದರೂ ವಿಕಾರವಿಲ್ಲದೆ ಇರುವನು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಭೂಯೋ 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 ಭೂಯ ಸರ್ಗಾನುವರ್ಣನೆ ಎಂಬ 3ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.